ನಡೆಸಬೇಕು, ಅದೇ ರೀತಿ ಕಾರ್ಯಕರ್ತರ ಮಾಡಬೇಕು ಅಂತ ಹೇಳಿ ಈಗ ಅದೇ ರೀತಿ ಆಸಕ್ತಿಯಿಂದ ಮಾಡ್ಕೊಡ್ಬೇಕು ಅಂತ ಹೇಳಿ ಮಾನ್ಯ ಗ್ರೂಪ್ ಅಲ್ಲಿ ಮನವಿನ ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಅರಸೀಕೆರೆಯನ್ನ ಜಿಲ್ಲೆಯಾಗಿ ಮಾಡಬೇಕು. ಅರಸೀಕೆರೆ ದೊಡ್ಡ ಮಟ್ಟದಲ್ಲಿ ತಾಲೂಕಾಗಿದ್ದು ಇದು ಪ್ರಮುಖ ಸ್ಥಳವಾಗಿರುತ್ತೆ. ಇದು ಅಂತಾರಾಷ್ಟ್ರೀಯ ಮತ್ತೆ ಹೊರರಾಜ್ಯಕ್ಕೆ ದೊಡ್ಡ ಮಟ್ಟದ ತಾಲೂಕಾಗಿರುತ್ತೆ. ಅದರಿಂದ ಅರಸೀಕೆರೆಯನ್ನ DPR ಮಾಡಿದೀರಾ, ದಯಮಾಡಿ ನೀವು ಅರಸೀಕೆರೆಯನ್ನ ಜಿಲ್ಲೆಯಾಗಿ ಮಾಡಲೇಬೇಕು ಅಂತ ನಾವು ಪಾಲನೆ ಇಲ್ಲ. ಯಾಕೆಂದ್ರೆ ಕೈನ ಬರ್ತಾ ಇದೆ, ಇನ್ನ 20 ನಿಮಿಷ ಇರೋದ್ರಿಂದ ನಮ್ಮ ಬೇಡಿಕೆಯನ್ನ ಏನು ಸುವರ್ಣಸೌಧದಲ್ಲಿರುವ ಎಲ್ಲ ಸಚಿವರು, ಎಲ್ಲ MLAಗಳು, MP ಗಳು ಮತ್ತೆ ಎಲ್ಲ ಅಧಿಕಾರಿಗಳು ಕುಂತು ನೀವು ಮಾಡುವ ಚಳಿಗಾಲದ ಅಧಿವೇಶನದಲ್ಲಿ ನಾವು ಕೊಟ್ಟಂತ 40 ಬೇಡಿಕೆಯನ್ನ ಕೂಡಲೇ ಈಡೇರಿಸಬೇಕು ಅಂತ ಹೇಳಿ ನಿಮಗೆ ಮನವಿನ ಕೊಡ್ತಾ ಇದೀವಿ. ನಾಳೆ ಬೆಳಿಗ್ಗೆ ನಮಗೆ ಈಗಾಗಲೇ ನಾಳೆ 9 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಯವರು ಮಾತುಕತೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಅಲ್ಲಿನ DIG ಸಾಹೇಬ್ ಅವರು ನನಗೆ ಫೋನಿನ ಕರೆ ಮೂಲಕ ಮಾತಾಡಿದ್ದಾರೆ. ನಾಳೆ ಸರ್ ಪ್ರಥಮ ಬಾರಿ ನಿಮ್ದೇ ಅವಾಲನ್ನ ತಗೊಂಡು ಸೆಷನ್ಗೆ ಇಡಕ್ಕೆ ಎಲ್ಲ ಸಿದ್ಧತೆ ಆಗಿದೆ ಎಂದರೆ ಅದು ನನ್ನ ಹೋರಾಟದ ಶಕ್ತಿ ಅಲ್ಲ, ಅದು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಹೋರಾಟದ ಶಕ್ತಿ ಅಂತ ಹೇಳಬಲ್ಲೆ ನಾನು. ಅದೇ ರೀತಿ ನನ್ನ ತಾಲೂಕಿನ ಜನರ ಅಭಿಮಾನ, ಗೌರವ, ಅವರೆಲ್ಲರ ಅಭಿಮಾನದಿಂದ ಮೊದಲನೇ ಮನವಿ ಪತ್ರವನ್ನ ನಮ್ಮ ತಾಲೂಕಿನ ಜನರ ಅಭಿಮಾನ ಮತ್ತೆ ಎಲ್ಲರ ಹಿರಿಯ ತಂದೆ ತಾಯಿ ಆಶೀರ್ವಾದದಿಂದ ಹೋಗ್ತಾ ಇದೆ. ಇದು ಹೆಮ್ಮೆಯಾದ ಸುದ್ದಿ ಅಂತ ಹೇಳ್ತಾ ನಾಳೆ ಬೆಳಿಗ್ಗೆ 8 ಗಂಟೆಗೆ ನಮಗೆ ಈ ಮನವಿನ ತಗೊಳ್ಳೋಕೆಲ್ಲ ಸಿದ್ಧತೆ ಮಾಡಿದಾರಂತೆ. ಅವರು ಈಗಾಗಲೇ ರಾತ್ರಿ ನನಗೆ ಫೋನಲ್ಲಿ ಮಾತಾಡಿದ್ದಾರೆ. ಎಲ್ಲರಿಗೂ ಒಳ್ಳೆದಾಗ್ಲಿ, ನಮ್ಮ ತಾಲೂಕು ಜಿಲ್ಲೆಯಾಗಿ ಆಗ್ಬೇಕು, ನಮ್ಮ 40 ಬೇಡಿಕೆಯನ್ನ ಸರ್ಕಾರ ಈಡೇರಿಸಬೇಕು ಅಂತ ಹೇಳ್ತಾ ನಾವೀಗ ಹೊಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆದಾಗ್ಲಿ. ನಮ್ಮ ಅರಸೀಕೆರೆ ತಾಲೂಕಿನ ಎಲ್ಲ ಮಾಧ್ಯಮ ಮಿತ್ರರಿಗೂ, ನನ್ನ ಹೋಟ್ಲು ಎಲ್ಲ ಮಾಲೀಕರಿಗೂ ಹಾಗೂ ನನ್ನ ಆಟೋ ಸ್ನೇಹಿತರಿಗೂ, ಹಾಗೆ ನನ್ನ ಅಂಗಡಿ ಮಾಲೀಕರಿಗೂ, ಎಲ್ಲ ನನ್ನ ತಾಲೂಕಿನ ಹಿರಿಯ ಜನತೆಗೂ, ಹಾಗೆ ನಮ್ಮ ಪೊಲೀಸ್ ಅಧಿಕಾರಿ ಎಲ್ಲರಿಗೂ ಮತ್ತೆ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಅಂತ ಇವತ್ತು ದೊಡ್ಡ ಮಟ್ಟಕ್ಕೆ ಅರಸೀಕೆರೆ ಜಿಲ್ಲೆ ಆಗಲೇಬೇಕು. ಅರಸೀಕೆರೆ ಜಿಲ್ಲೆ ಆಗತ್ತಾಗ ನಾವು ಬಿಡೋದೇ ಇಲ್ಲ. ಮತ್ತೆ ನಾವು ಮಾರ್ಚ್ 28ನೇ ತಾರೀಕಿಗೆ ಮತ್ತೆ ನಾವು ರಾಷ್ಟ್ರಪತಿ ಭವನಕ್ಕೆ ಹೋಗಿ ಪ್ರಧಾನಮಂತ್ರಿ ಹತ್ರ ಅರಸೀಕೆರೆ DPR ಮಾಡಿದೀರಾ, ಅದು ಮುಂದುವರಿಸಬೇಕು ಅಂತ ಹೇಳಿ ಮತ್ತೆ ನಾವು ಹೋಗ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೋರ್ತಾ ಇದ್ದೀನಿ.